ಹೈ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತುಂಬ ದಿವಸ ಆಗಿಬಿಟ್ಟಿತ್ತು ನಾನು ವೀಡಿಯೋಸ್ನ ಹಾಕಿ ರೆಗ್ಯುಲರಾಗಿ ಹಾಕೋಕ್ಕಾಗ್ತಾ ಇರಲಿಲ್ಲ. ಹಾಗಾಗಿ ಮೇಲೆ ಆದಷ್ಟು ರೆಗ್ಯುಲರಾಗಿ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹೊಸ ಚಾನಲ್ ಅಲ್ವಾ, ಇನ್ನೂ ಸ್ವಲ್ಪ ನನಗೆ ಈ ಕ್ಯಾಮ್ರಾನ ಫೇಸ್ ಮಾಡೋಕ್ಕೆ ಇನ್ನೂ ಒಂದು ಸ್ವಲ್ಪ ಇರಿಸು. ಸೊ ಹಾಗಾಗಿ ಅಭ್ಯಾಸ ಮಾಡ್ಕೊಳ್ಳೋಣ ಇನ್ಮೇಲೆ ಅಂತ ಸ್ಟಾರ್ಟ್ ಮಾಡ್ಕೊತಾ ಇದ್ದೀನಿ. ಏನಿಲ್ಲ, ಹಾಗೆ ಜಸ್ಟ್ ಆಗಿ ರ್ಯಾಂಡಮ್ ಆಗಿ ಶುರು ಮಾಡಿರೋದು ಇದು ಇವತ್ತಿನ ವ್ಲಾಗ್. ಸೊ ನನ್ನ ಮಗನ ಕರ್ಕೊಂಬರೋಕ್ಕೆ ನನ್ನ ಹಸ್ಬೆಂಡ್ ಹೋಗಿದ್ದಾರೆ. ಅವನಿಗೆ ಬಂದು 5 ವರ್ಷ, KG2 ಓದ್ತಾ ಇದ್ದಾನೆ, UKG. ಮನೆ ಹತ್ರನೇ ನ್ಯಾಷನಲ್ ಪಬ್ಲಿಕ್ ಸ್ಕೂಲಲ್ಲಿ ಓದ್ತಾ ಇದ್ದಾನೆ. ಇನ್ನು ನನ್ನ ಹಸ್ಬೆಂಡ್ ಬಂದು ಒಂದು ಪ್ರೈವೇಟ್ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದಾರೆ. ಅವ್ರು ಬಂದು US ಶಿಫ್ಟ್ ಇದೆ, ಹಾಗಾಗಿ ಅವ್ರು ಮಧ್ಯಾಹ್ನ ಹೊರಡೋದು. ಅಡುಗೆ ಕೆಲಸ ಎಲ್ಲ ಮುಗ್ದಿದೆ. ಸೊಪ್ಪಿನ ಸಾಂಬಾರು, ಅನ್ನ, ಮುದ್ದೆ. ಅವ್ನು ಬಂದಮೇಲೆ ಅವನಿಗೂ ಊಟ ಮಾಡಿಸಿ ಇನ್ನು ಅವರು ಊಟ ಮಾಡಿಕೊಂಡು ಹೊರಡ್ತಾರೆ. ನೋಡೋಣ ಇವತ್ತಿನ ಡೇ ಹೇಗೆ ಆಗುತ್ತೆ ಅಂತ. ಸೊ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ. ನಾನು ಅಥರ್ವನ್ನ ಊಟಕ್ಕೆ ಕರೆಯೋಕ್ಕೆ ಅಂತ ಹೋಗೋಣ ಅಂದ್ಕೊಂಡೆ, ಹುಡುಕದೆ ಎಲ್ಲೂ ಇಲ್ಲ. ಸೊ ಏನು ಮಾಡ್ತಿದ್ದಾನೆ ಅಂತ ನೋಡಿದ್ರೆ ಆ ಕಡೆ ಮೂಲೆಯಲ್ಲಿ ಕೂತಿದ್ದಾನೆ. ನೋಡಿ ಏನು ಮಾಡ್ತಾ ಇದ್ದಾನೆ ಅಂತ. ಏನು ಮಾಡ್ತಾ ಇದೆಯಾ ತರ್ವಾ? ಪಾತಿನ ನಿನ್ನ ಮುಖ ತೋರಿಸು. ಮುಖ ಎಲ್ಲ ಮಣ್ಣು ಮಾಡ್ಕೊಂಡಿದ್ಯಲ್ಲ ತರ್ವಾ. ಎದ್ಬ ಊಟ ಮಾಡೋಕ್ಕೆ. ಯಾರು ಹೇಳಿದ್ ನಿಂಗೆ ಪಾತಿ ಮಾಡು ಅಂತ? ನೋಡಿ ಎಷ್ಟು ಗಲೀಜು ಮಾಡಿದ್ಯಾ. ಎದ್ದೇಳು ಮೇಲೆ. ಡ್ರೆಸ್ ತೋರಿಸು. ಟೀ ಶರ್ಟು ಎಲ್ಲ ಮಣ್ಣು. ಸಾಕು, ಆಯಿತು, ಆಮೇಲೆ ಆಟ ಆಡೋಣ. ಬಾ, ಊಟ ಮಾಡುವಂತ ಬಾ. ಆಯಿತು ಬಾ, ಸಾಕು ಬಾ, ಎದ್ದು ಬಾ, ಊಟ ಮಾಡು ಬಾ. ಅವ್ನು ಅಥರ್ವನು ಊಟ ಎಲ್ಲ ಮಾಡ್ದ. ಸೊ ಅವನಿಗೂ ಎಲ್ಲ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿಸಿ ಬೇರೆ ಬಟ್ಟೆ ಹಾಕಿ ಊಟ ಮಾಡಿಸ್ದೆ. ನನ್ನ ಹಸ್ಬೆಂಡ್ ಕೂಡ ಆಫೀಸಿಗೆ ಹೊರಟರು. ಇನ್ನು ನಂದು ಕೂಡ ಊಟ ಆಯಿತು. ಅವನು ಮಲ್ಕೊಳ್ಳಿಲ್ಲ. ಸಾಮಾನ್ಯ ಮಧ್ಯಾಹ್ನ ಮಲ್ಗಲ್ಲಿ ಆಟ ಆಡೋಕೆ ಹೊಟ್ಟೋಗ್ತಾನೆ, ಇಲ್ಲ TV ನೋಡ್ತಿರ್ತಾನೆ. ಸೊ ಹೆಂಗಿದ್ರು ಅವ್ರ ಫ್ರೆಂಡ್ಸ್ ಕೂಡ ಸ್ಕೂಲ್ ಮುಗಿಸ್ಕೊಂಬಂದರು, ಹಾಗಾಗಿ ಅವನ್ನ ಆಟಕ್ಕೆ ಕಳಿಸಿದೆ. ಇನ್ನೇನು ಮಾಡೋದು, ನನಗೂ ಸ್ವಲ್ಪ ಮನೆಯಲ್ಲಿ ಚಿಕ್ಕ ಚಿಕ್ಕ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ಬಟ್ಟೆ ಮಡಿಸೋದು ಅವೆಲ್ಲ. ಇನ್ನೇನು ಕ್ಲೀನಿಂಗ್ ಎಲ್ಲ ಶುರು ಹಚ್ಕೋಬೇಕು. ಹಬ್ಬ ಇನ್ನೇನು ಶುರು ಆಗುತ್ತೆ. ಇನ್ನೊಂದೇ ವಾರ ಅಮಾವಾಸ್ಯೆ ಕಳೆಯುತ್ತೆ, ಸಾಲಾಗಿ ಹಬ್ಬ ಬರುತ್ತೆ. ಮೊದಲನೇ ಹಬ್ಬನೇ ಭೀಮ್ನ ಅಮಾವಾಸ್ಯೆ. ಸೊ ನಾನು ಕೂಡ ಭೀಮ್ನ ಅಮಾವಾಸ್ಯೆ ಹಬ್ಬನ ಆಚರಿಸ್ತೀನಿ. ಅದಾದಮೇಲೆ ಇನ್ನು ಶುರು ವರಮಹಾಲಕ್ಷ್ಮಿ, ಗಣೇಶ, ಕೃಷ್ಣ ಜನ್ಮಾಷ್ಟಮಿ, ನಾಗರ ಪಂಚಮಿ ಅಂತ ಹೀಗೆ ಸಾಲಾಗೆಲ್ಲ ಬರ್ತಾ ಇರುತ್ತೆ. ಸೊ ಹಾಗಾಗಿ ಈ ಸತಿ ನಾನು ವರಮಹಾಲಕ್ಷ್ಮಿಗೆ ಒಂದೆರಡು ಸೀರೆನ ಸ್ಟಿಚ್ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಏನಪ್ಪ ಅಂತಂದರೆ, ನಾನು ಹೋದ ವರ್ಷ ವರಮಹಾಲಕ್ಷ್ಮಿಗೆ ತೊಗೊಂಡಿದ್ದು, ಅಂದರೆ ಉಡಿ ತುಂಬಕ್ಕೆ ಅಂತ ಇಟ್ಕೊಂಡಿದ್ದೆ ಸೀರೆನ, ಹೊಲಿಸ್ಕೊಳ್ಳೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ಈ ಸತಿ ಅಟ್ಲೀಸ್ಟ್ ಸ್ಟಿಚ್ ಮಾಡಿಸಿ ಹಾಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಅದು ಯಾವ್ದು ಸೀರೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ಓಕೆ, ಇದು ಬಂದು ಫಸ್ಟ್ ಗೋಲ್ಡ್ ಕಲರಲ್ಲಿರೋ ಸೀರೆ. ನನಗೆ ಇದು ತುಂಬ ಇಷ್ಟ ಆಯಿತು. ಇದೆಲ್ಲೋ ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿದ್ದಲ್ಲ, ಆಫ್ಲೈನ್. ಇದು ಬಂದು ಹೇಮಾ ಎಂಟರ್ಪ್ರೈಸಸ್ ಅಂತ ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಅವರ ಕಾರ್ಡ್ ಕೂಡ ಇಲ್ಲೇ ಇದೆ, ಇನ್ನು ಅದನ್ನು ಕೂಡ ನಾನು ತೆಗೆದಿಲ್ಲ ಕಾರ್ಡು. ನಂಗೆ ತುಂಬ ಇಷ್ಟ ಆಯ್ತು ಸೀರೆ, ತೋರಿಸ್ತೀನಿ ರೀ. ಇದು ಬಂದು ಸೀರೆ ಮೈದಾನ ಅಂತಲ್ಲ, ಅದು ಉಲ್ಟ ಇಟ್ಕೊಂಡಿದ್ದೀನಿ. ಇದು ಬಂದು ಮೇಲ್ಗಡೆ ಬರುತ್ತಲ್ಲ ಬಾರ್ಡರು. ಸೊ ಸೀರೆ ಫುಲ್ಲು ಈ ಥರ ಬರುತ್ತೆ, ಓಕೆನಾ. ಸೆರ್ಗ್ ಬಂದು ಈ ಥರ ಗೋಲ್ಡಲ್ಲಿ ಕುಚ್ಚಿದೆ. ಇದ್ರದ್ದು ಬ್ಲೌಸ್ ಪೀಸ್ ಬಂದು ಈ ಥರ ಇದೆ, ಕ್ರೀಮ್. ತುಂಬ ಚೆನ್ನಾಗಿದೆ. ನನಗೆ ಈ ಗೋಲ್ಡ್ ಸೀರೀಸಲ್ಲಿ ಸ್ವಲ್ಪ ಇಷ್ಟ. ಇದು ಸ್ವಲ್ಪ ಸಿಲ್ಕ್ ಮಿಕ್ಸ್ ಇದು. ಸೊ ಹಾಗಾಗಿ ಇದನ್ನು ಹೊಲಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿದೆಯಾ? ಅದು ಹೇಳಿದ್ನಲ್ಲ, ಇನ್ನು ಕಾರ್ಡ್ ಕೂಡ ತೆಗೆದಿಲ್ಲ, ಹಾಗೆ ಇದೆ. ಸೊ ಇದನ್ನು ಹೊಲಿಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ.
ತಾಯಿಗೂಡಿ ತುಂಬಿದ್ದಿದ್ದು ಸೀರೆ. ಸೊ ಹೊಲ್ಸ್ಕೊಳಕ್ಕಾಗಲಿಲ್ಲ ಅಂತ ಈ ಸತಿ ಹೊಲ್ಸ್ಕೊತಾ ಇದ್ದೀನಿ. ಜಾಸ್ತಿ ಏನು ಇದು ಡಿಸೈನ್ ಅದೆಲ್ಲ ಏನು ಹಿಡಿಸ್ಕೊಡಲ್ಲ, ನಂಗೆ ಇಂಟ್ರೆಸ್ಟ್ ಇದೆ ಡಿಸೈನ್ ಇಡಿಸ್ಕೊಡ್ಬೇಕು ಅಂತ. ಸೊ ಸಿಂಪಲ್ ಆ್ಯಂಡ್ ನಾರ್ಮಲ್ ಆಗಿ ಯು ನೆಕ್ ಅಥವಾ ಬ್ಯಾಕ್ ಸೈಡ್ ಸ್ಕ್ವೇರ್ ನೆಕ್ ಏನಿರುತ್ತೆ ಅದನ್ನು ಹಿಡಿಸ್ಕೊತೀನಿ ಅಷ್ಟೇ. ತುಂಬ ಚೆನ್ನಾಗಿದೆ ಇದು. ಸೊ ಇದು ಬಂದು ಒಂದು ಗೋಲ್ಡ್ ಸೀರೆ. ಓಕೆ, ಇದು ಬಂದು ಕಾಟನ್ ಸೀರೆ. ಇದು ಜಸ್ಟ್ ಈ ಸಂಜೆ ಹೊರಗೆ ಅರ್ಶಿನ ಕುಂಕುಮ ಕೊಡೋಕ್ಕೆ ಕರಿಯೋಕ್ಕೆಲ್ಲ ಹೋಗ್ತಿರ್ತೀನಲ್ಲ, ಸೊ ಅವಾಗ ಈ ಸಾರಿನ ಉಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ. ಇದು ಬಂದು ಈ ಥರ ಕಾಂಬಿನೇಷನ್ ಇದೆ. ಸೊ ಟ್ರಿಪಲ್ ಕಲರು, ಡಬಲ್ ಶೇಡೆಡ್ ಬರುತ್ತೆ. ಇದು ಕಾಟನ್ ಫುಲ್ಲು. ಇದು ಬಂದು ಸೆರಗು. ಇದು ಅಷ್ಟೇ ಸಾರಿಗೆ ಕುಚ್ಚು ಬಂದಿದೆ, ಹಾಗಾಗಿ ಕುಚ್ಚೇನು ಹಾಕ್ಸೋ ಅಷ್ಟಿಲ್ಲ. ಪೇಪರ್ ಕೂಡ ಸಿಗ್ತದೆ. ಇದು ಬಂದು ಬಾರ್ಡರ್ ಬರುತ್ತೆ ಪಿಂಕ್ ಇದರಲ್ಲಿ. ಸೊ ಸ್ಯಾರಿ ಫುಲ್ಲು ಈ ಥರನೇ ಡಬಲ್ ಕಲರ್ ಬರುತ್ತೆ. ಬ್ಲೌಸ್ ಪೀಸ್ ಬಂದು ಈ ಥರ ಗ್ರೀನ್. ಇದು ಬಂದು ಬ್ಲೌಸ್ ಪೀಸ್. ಸೊ ಚೆನ್ನಾಗಿದೆಯಾ? ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇದು ಅಷ್ಟೇ ತುಂಬ ದಿವಸ ಆಗಿತ್ತು ತಗೊಂಡು, ಹೊಲ್ಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಸೀರೆ ತಗೊಳ್ಳೋದು ದೊಡ್ಡದಲ್ಲ, ಹೊಲ್ಸ್ಕೊಂಡ್ಬಿಡ್ತೀವಿ ಆಮೇಲೆ ಉಡೋದೇ ಇಲ್ಲ, ಸುಮ್ಮನೆ ವೇಸ್ಟು. ಹಾಗಾಗಿ ಇನ್ನೇನು ಶ್ರಾವಣ ಮಾಸ ಬರುತ್ತೆ, ಬೇಕಾಗೇ ಆಗುತ್ತೆ ಅಂತಂದು ಮದುವೆಗೆ ತೊಗೊಂಡಿರೋ ಸೀರೆಸ್ ಎಷ್ಟು ಉಡೋದೇ ಇಲ್ಲ. ಸುಮ್ಮನೆ ಆಸೆ ಪಟ್ಟು ತೊಗೊಂಡ್ಬಿಡ್ತೀವಿ ದೊಡ್ಡ ದೊಡ್ಡ ಸೀರೆ ರಿಸೆಪ್ಷನ್ಗೆ ಅಂತ ತೊಗೊಂಡಿದ್ದು ಹಾಗೆ ಆಗಿದೆ. ಒಂದೆರಡು ಸತಿ ಉಟ್ಟಿರ್ಬೋದು ಅಷ್ಟೇ. ಅಯ್ಯೋ ಭಾರ ಯಾರು ಉಡ್ತಾರೆ ಅಂತ ಅನ್ಕೊತೀವಿ. ಅದಕ್ಕೆ ತೊಗೊಳಕ್ಕೆ ಮುಂಚೆ ಯೋಚನೆ ಮಾಡಬೇಕು, ಮುಂದೆ ಇದ್ದು ಉಟ್ಕೋತೀವ ಇಲ್ವಂತ. ಈ ಥರ ಚಿಕ್ಕ ಚಿಕ್ಕ ಸೀರೆಗಳು ತೊಗೊಂಡ್ರೆ ಅಟ್ಲೀಸ್ಟ್ ಅವಾಗವಾಗ ದೇವಸ್ಥಾನಕ್ಕಾದ್ರೂ ಅಥವಾ ಎಲ್ಲನ ಚಿಕ್ಕ ಫಂಕ್ಷನ್ ಆ ಥರ ಇದ್ರೆ ಅಟ್ಲೀಸ್ಟ್ ಉಟ್ಕೋತೀವಿ. ಇವೆರಡು ಸೀರೆ ಇದೆ, ನೋಡ್ಬೇಕು. ಇಲ್ಲ ಮನೆ ಹತ್ರನೇ ಸ್ಟಿಚಿಂಗು ಸಿಕ್ಕಾಬಡೆ ಇಲ್ಲಿ ಚಾರ್ಜ್ ಅಪ್ಪ. ಒಂದು ಸಾರಿ ಏನೂ ಡಿಸೈನ್ ಇಲ್ಲ, ಜಸ್ಟ್ ಒಂದು ಸ್ಯಾರಿ ಜಿಗ್ಝ್ಯಾಗು ಫಾಲ್ಸು ಬ್ಲೌಸ್ ಹೊಲ್ಕೊಳಕ್ಕೆ 730 ರೂಪಾಯಿ ಇಸ್ಕೋತಾರೆ. ಅದು ಇಷ್ಟು ಇದೇ ಕಡಿಮೆನಾ ಅಥವಾ ಇದು ಜಾಸ್ತಿನಾ? ನಿಮ್ಮಲ್ಲೆಲ್ಲ ಎಷ್ಟು ಇಸ್ಕೋತಾರೆ ಅಂತ ಜಸ್ಟ್ ಒಂದು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಇನ್ನು ನೆಕ್ಸ್ಟ್ ಕೊಡಕ್ಕೆ ಹೋಗಬೇಕು. ನೋಡೋಣ, ಇವತ್ತೇ ಹೋಗ್ತೀನ ಇಲ್ಲ ನಾಳೆ ಹೋಗ್ತೀನ ಅಂತ ನೋಡ್ಬೇಕಿಲ್ಲ. ಓಕೆ, ಅವನಿಗೂ ಇನ್ನು ಹೋಮ್ ವರ್ಕ್ಸ್ ಕೊಟ್ಟಿದ್ದಾರೆ. 2 ಇದೆ, ಇಂಗ್ಲೀಷ್ ಮತ್ತು ಮ್ಯಾಥ್. ಇದು ಸ್ಕೂಲ್ ಡೈರಿ. ಅವನು ಆಟಾಡಕ್ಕೆ ಹೋಗಿದ್ದಾನೆ. ಬಂದ ಮೇಲೆ ಓಕೆ, ಇದೊಂದು ಹೋಮ್ವರ್ಕ್ ಇದೆ, ಮ್ಯಾಥ್ ಆ್ಯಂಡ್ ಇಂಗ್ಲೀಷ್. ಸೊ ಇದು ಆ ಥರ ಒಂದು ಹ್ಯಾಂಡ್ ರೈಟಿಂಗು ಕರ್ಸಿವ್ ಹೇಳ್ಕೊಡ್ತಾ ಇದ್ದಾರೆ. ಓಕೆ, ಖುಷಿ ಆಗುತ್ತೆ ನೋಡಿದ್ರೆ. ಓಕೆ, ಅವ್ನು ಬಂದಮೇಲಿನ ಕೈ ಕಾಲು ಮುಖ ತೊಳೆಸಿ ಹೋಮ್ವರ್ಕ್ ಕೂಡಿಸ್ಕೋಬೇಕು. ನೀನು ಹೋಗಿ ಕುಡ್ದು ಸೈಕಲಲ್ಲೆಲ್ಲ ಬಾಣಿ. ಏನಿನ ವ್ಯವಸ್ಥೆ, ಹೋಗಿ ಕೈಕಾಲು ತೊಳ್ಕೊ. ಇದಾಗಿತ್ತು ಇವತ್ತಿನ ಈ ಚಿಕ್ಕ ವ್ಲಾಗ್. ಹೋಪ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಸೊ ಮತ್ತೆ ನಿಮ್ಮನ್ನೆಲ್ಲ ಮುಂದಿನ ಒಂದು ಹೊಸ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಸಪೋರ್ಟ್ ಮಾಡಿ ಈ ಚಿಕ್ಕ ಯೂಟ್ಯೂಬರ್ನ ಅಂತ ಕೇಳ್ಕೊತ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.